ಇಲ್ಲೆಲ್ಲ ಬಂದಿದ್ದೀವಿ ರೀಲ್ಸ್ ಮಾಡೋಕ್ಕೆ ಅಂತ. ಆದರೆ ಇಲ್ಲಿ ನೋಡಿ ನಮ್ಮ ಬಾಲಗಳು ಇಲ್ಲಿ ಎಷ್ಟು ಮುಂದೆ ಬಂದ್ಬಿಟ್ಟಿದೆ, ಬಿಡ್ತಾನೇ ಇಲ್ಲ ನಮ್ಮನ್ನು. ಏನೇನು ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀರಾ? ನಾವಿವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಸ್ಟಾರ್ ಗೇಸಿಂಗ್ ಲಾಂಗ್ಸಾ. ಬೆಳಗ್ಗೆ ಹೋಗಿದ್ವಲ್ಲ ಲಾಂಗ್ಸಾ, ಅದೇ ಪ್ಲೇಸಿಗೆ. ಈಗ ಟೈಮು 10 o'clock. ಸೊ ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ, ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ರಾತ್ರಿ 10:30 ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಡ್ರೈವು. ಇಲ್ಲಿ ಆ್ಯಕ್ಚುಲಿ ಇದು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ನೀವೇ ನಿಮ್ಮ ಡ್ರೈವರ್ನ ಕೇಳ್ಕೋಬೇಕು. ಸೊ ಅವರು ಪರ್ ವೆಹಿಕಲ್ ಅಂತ ಚಾರ್ಜ್ ಮಾಡ್ತಾರೆ. ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೋ ಅಷ್ಟು ನೀವು ಪೇ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ ನೈಟು. ನೋಡಿ ಇವಾಗ ಬಂದಿದ್ದೀವಿ ಲಾಂಗ್ಸಾ ಟಾಪ್ಗೆ. -28 degrees ಇದೆ, ರಾತ್ರಿ 11:30. ಆದರೆ ನಕ್ಷತ್ರಗಳು ನನ್ನ ಫೋನಲ್ಲಿ ಕ್ಯಾಪ್ಚರ್ ಆಗ್ತಾಯಿಲ್ಲ. ಯಾರಾದರೂ ಸ್ಥಿತಿಗೆ ಬರೋದಿದ್ರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಬೇರೆ ಏನು ನೋಡದೇ ಇದ್ರೂ ಪರವಾಗಿಲ್ಲ, ನೈಟು ರಿಸ್ಕ್ ತೊಗೊಂಡು ಇಲ್ಲಿ ಬಂದು ದಯವಿಟ್ಟು ನೋಡಿ. ನಾನು ಇದನ್ನು ಕ್ಯಾಪ್ಚರ್ ಮಾಡಿರೋದು ಒಂದು ಸ್ಟಾರ್ ಗೇಸಿಂಗ್ ಆ್ಯಪ್ ಮುಖಾಂತರ. ನನ್ನ ಫೋನಲ್ಲಿ ನೈಟ್ ಮೋಡಲ್ ವೀಡಿಯೋ ಮತ್ತು ಫೋಟೋಸ್ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ. ಬಟ್ ನಮಗೆ ಬರೀ ಗಣ್ಣಲ್ಲೇ ಸಾವಿರಾರು ಸ್ಟಾರ್ಸ್ ಕಾಣಿಸುತ್ತೆ, ಕೆಲವೊಂದು ಪ್ಲ್ಯಾನೆಟ್ಸು ಕಾಣಿಸುತ್ತೆ, ಈವನ್ ಸ್ಯಾಟರ್ನ್ ರಿಂಗ್ಸು ಕಾಣಿಸುತ್ತಂತೆ ಟೆಲಿಸ್ಕೋಪಲ್ಲಿ ನೋಡಿದ್ರೆ ಇಲ್ಲಿಂದ. ಆ್ಯಂಡ್ ನೀವು ಗೂಗಲ್ಲೂ ಮಾಡಿ ನೋಡ್ಬೋದು. ಲಾಂಗ್ಸಾ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟಾರ್ ಗೇಸಿಂಗ್. ನೋಡಿ ಇವಾಗ ಟೆಂಪ್ರೇಚರ್ -28 ತೋರಿಸ್ತಾ ಇದೆ. ಟೈಮು 11:40, -28. ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಕ್ಲಾಸ್ ಹತ್ರ ಎಲ್ಲ ನೋಡಿ ಹೆಂಗೆ ಫಾಗು ಮಂಚು ಬರ್ತಾ ಇದೆ. ನೋಡಿ ಒಂದವೇ ಥಾರ್ ಬಿದ್ದಿದೆ, ಕೆಳಗಡೆ ಪಲ್ಟಿ ಹೊಡೆದಿದೆ. ಸದ್ಯ ಇಲ್ಲೇ ಬಿದ್ದಿದೆ, ಇಲ್ಲಾಂದರೆ ಪ್ರಪಾತಕ್ಕೆ ಹೋಗಿ ಬೀಳ್ತಾ ಇತ್ತು. ಈ ಕಾರ್ನ ಇಲ್ಲಿಂದ ರಿಕವರಿ ಮಾಡೋಕ್ಕೆ 2 ಲಕ್ಷ ಅಂತೆ, 2 ಲಕ್ಷದವರೆಗೂ ಖರ್ಚಾಗುತ್ತಂತೆ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮದು ಲಾಸ್ಟ್ ಡೇ ಕಾಜಾದಲ್ಲಿ. ಇವತ್ತು 2 ಸೈಟ್ ಸೀಯಿಂಗ್ ಪಾಯಿಂಟ್ಸ್ ಇದೆ. ಕಿಬ್ಬರ್, ಮೂರು ಕಿಬ್ಬರು, ಚೀಚಮ್ ಬ್ರಿಡ್ಜ್ ಮತ್ತು ಕೀ ಮೊನೆಸ್ಟ್ರಿ. ಸೊ ನೆನ್ನೆ ರಾತ್ರಿ ಸ್ಟಾರ್ ಗೇಸಿಂಗ್ ಮಾಡಿಕೊಂಡು ನಾವು ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗಿತ್ತು. ಇವಾಗ ಟೈಮ್ 7 ಗಂಟೆ, ಇವಾಗ ಎದ್ದಿದ್ದೀವಿ ಎಲ್ಲರೂ. ಸೊ ಇವತ್ತು ಏನೇನಿರುತ್ತೆ ಅಂತ ನೋಡಬೇಕು. ಇವತ್ತು ಎಷ್ಟು ಎಕ್ಸೈಟಿಂಗ್ ಆಗಿರುತ್ತೆ ಅಂತ. ಈ ಪ್ರತಿಯೊಂದು ದಿನವೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ನೋಡೋಣ. ನೋಡಿ ಆಲ್ರೆಡಿ ಲೈಟಾಗಿ ಸ್ನೋಫಾಲ್ ಸ್ಟಾರ್ಟ್ ಆಗಿದೆ ಇಲ್ಲಿ. ಸೈಟ್ ಸೀಯಿಂಗ್ ಅಂತ ಬಂದ್ವಿ. ಸ್ಟೇಯಿಂದ ಆಚೆ ಬಂದಿದ ತಕ್ಷಣ ಲೈಟ್ ಸ್ನೋಫಾಲ್ ಸ್ಟಾರ್ಟ್ ಆಗ್ತಾ ಇತ್ತು. ಅವತ್ತು ರೆಸ್ಕ್ಯೂ ಟೀಮ್ ಹೇಳಿದ್ರಲ್ಲ ಸಿಕ್ಕಾಕೊಂತೀವಿ ಅಂತ. ಸೊ ಯಾಕೆ ಬೇಕು ಸವಾಸ ಬೇಡ ಅಂತ ಓಡಿದ್ದು, ಲಗೇಜ್ ಪ್ಯಾಕ್ ಮಾಡಿದ್ದು, ಗಾಡೀಲಿ ಹಾಕಿದ್ದು, ಚೆಕ್ಔಟ್ ಮಾಡ್ಕೊಂಡು ಹಂಗೆ ಹೊರಟ್ಬಿಟ್ಟು. ನೋಡಿ ಆನ್ ದ ವೇ ಏನು ಸಿಕ್ತು ನಮಗೆ, ಯಾವುದೋ ಕೊಂಬು ಸಿಕ್ತು. ಇದು ಕಿಬ್ಬರ್ ವಿಲೇಜು ಫೇಮಸ್ ಫಾರ್ ಸ್ನೋ ಲೆಪರ್ಡ್ಸ್ ಅಂತೆ. ಇಲ್ಲಿ ಸ್ನೋ ಲೆಪರ್ಡ್ಸ್ ನೋಡೋಕ್ಕಂತಲೇ ಜನ ಬರ್ತಾರೆ ಅಂತೆ. ಅದೊಂದು ಪಾಯಿಂಟ್ ಇದೆ, ಇದು ಒಂದು ವ್ಯೂ ಪಾಯಿಂಟ್ ಸ್ನೋ ಲೆಪರ್ಡ್ಸ್ ನೋಡೋದಕ್ಕೆ. ಏನಕ್ಕೆ ಫೇಮಸ್ ಅಂದರೆ ಇಲ್ಲಿ ನೋಡಿ, ಇದು ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲಿ ಓನ್ಲಿ 1 ವೆಹಿಕಲ್ ಅಟ್ ಅ ಟೈಮ್ ಹೋಗಬೇಕು ಅಂತ ಬರ್ತಿದ್ದಾರೆ. ವೈಯರ್ಸ್ ನೋಡಿ ಏನು ಥಿಕ್ನೆಸ್ ಇದೆ. ಈ ವೈಯರ್ಸ್ ಎಲ್ಲಿ ಕನೆಕ್ಟ್ ಆಗಿದೆ ಅಂತ ನೋಡಿ. ಇದ್ರ ಡೀಟೇಲ್ಸ್ ಕೊಟ್ಟಿದ್ದಾರೆ. 14 ವರ್ಷ ಕಟ್ಟಿದ್ದಾರೆ. ಇಯರ್ ಆಫ್ ಕಮೆನ್ಸ್ಮೆಂಟ್ 2003, ಇಯರ್ ಆಫ್ ಕಂಪ್ಲೀಷನ್ 2017. ಬೇಕೇ ಬೇಕು.
ಈ ಏರಿಯಾದಲ್ಲಿ ಈ ಥರ ಬ್ರಿಡ್ಜ್ ಕಟ್ಟಬೇಕಂದ್ರೆ ಬೇಕೇ ಬೇಕು ಅಷ್ಟೇ. ನೋಡಿ ಈ ಬ್ರಿಡ್ಜ್ ಹತ್ರ ಟೂರಿಸ್ಟ್ ಬರ್ತಾರೆ ಅಂತ ಪಾಪ ಇವರು ನಿಟ್ ಮಾಡಿಕೊಂಡು ಇಲ್ಲೊಂದು ಬಿಸ್ನೆಸ್ಸು, ಇದೊಂದು ಚಿಕ್ಕ ಬಿಸ್ನೆಸ್ಸಪ್ಪ. ಈ ಚಳಿ ಇವರೆಲ್ಲ ಹೆಂಗಪ್ಪ. ಚೀಚಮ್ ಬ್ರಿಡ್ಜ್ ಮುಗಿಸ್ಕೊಂಡು ಕೀ ಮಾನ್ಸ್ಟ್ರಿ ಬಂದಿದ್ದೀನಿ. ಮೇಲೆ ಹೋಗೋಕ್ಕೆ ಮುಂಚೆ ಇಲ್ಲಿ ನೋಡಿ ಕೆಳಗಡೆ ಇದು ಸ್ಕೂಲು. ಇಲ್ಲೆಲ್ಲ ಬುದ್ಧಿಸಮೇ ಅವರು ಪ್ರೀಚ್ ಮಾಡೋದು. ಈ ಮಾನೆಸ್ಟ್ರಿ ಮೇಲೆ ಹೋಗ್ತಾ ಇದ್ದೀನಿ. ಹುಷಾರಾಗಿ ನಡಿಬೇಕು, ಇಲ್ಲಿ ತುಂಬ ಸ್ಕಿಡ್ ಆಗುತ್ತೆ. ಐಸು ತುಂಬಾ ಇದೆ, ಗಾಡಿ ಮೇಲೆ ಹೋಗಲ್ಲ. ಬರೀ ಇಲ್ಲಿ ಮಾನೆಸ್ಟ್ರಿಗೆ ಏನಾದರೂ ಸಾಮಾನು ಬೇಕಾದರೆ ಮಾತ್ರ ಗಾಡಿ ಹೋಗುತ್ತಷ್ಟೆ. ಬಾಕಿ ಎಲ್ಲ ನಾವೇ ನಡ್ಕೊಂಡು ಹೋಗ್ಬೇಕಿಲ್ಲಿ, ತುಂಬ ಕೇರ್ಫುಲ್ಲಾಗಿರಬೇಕು. ಹತ್ಕೊಂಬರೋ ಅಷ್ಟೊತ್ತಿಗೆ ಸುಸ್ತಾಗ್ತಾ ಇದೆ, ಇನ್ನೂ ಹತ್ಬೇಕು ಒಂದು ಸ್ವಲ್ಪ ಮೇಲೆ. ಇದೆ ಕೀ ಮಾನೆಸ್ಟ್ರಿ ಎಂಟ್ರೆನ್ಸ್. ಈ ಮಾನೆಸ್ಟ್ರಿ 350 ಈ ಮಾನೆಸ್ಟ್ರಿಲಿ 350 ಮಾಂಗ್ಸ್ ಅಕೊಮಡೇಟ್ ಮಾಡ್ತಾ ಇದ್ದಂತೆ. ಒಳಗೆ ಫುಲ್ ವಿಡಿಯೋ ಮಾಡೋಂಗಿಲ್ಲ. ಮೆಡಿಟೇಷನ್ ರೂಮ್ ಅಂತ ಒಳಗಡೆ ನೋಡೋಣ. ಕೀ ಮಾನೆಸ್ಟ್ರಿಯಿಂದ ವ್ಯೂ. ಇದು ಓಲ್ಡೆಸ್ಟ್ ಕಿಚನ್ ಇದು ಕೀ ಮಾನೆಸ್ಟ್ರಿ. ಪಾಪ ನೋಡಿ, ಇದು ಕಾಂಪ್ಲಿಮೆಂಟ್ರಿಯಾಗಿ ಟೀ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಳೆ ಪಾತ್ರೆ ಎಲ್ಲ ಇಟ್ಟಿದ್ದಾರೆ. ನೋಡಿ ಪಾತ್ರೆಗಳು, ಹಳೆ ಪಾತ್ರೆ ಎಲ್ಲ ಹೆಂಗೆ ಜೋಡಿಸಿಟ್ಟಿದ್ದಾರೆ. ಇಲ್ಲಿ ಡೊನೇಟ್ ಮಾಡಿರೋದು ಡಾಲರ್ಸ್ ಅದೆಲ್ಲ. ಆಮೇಲೆ ಇದು ನೋಡಿ, ಇದು ಒಳ್ಳೆ ಬೆಲ್ಲ ಥರ ಇದೆ, ಇದು ಪ್ರಸಾದ ಆಗುತ್ತೆ. ಕೆಲವರು ಡೊನೇಟ್ ಮಾಡಿರೋದು ಹಿಂಗೆ ಅವರೇ ಸ್ಟಿಕ್ ಮಾಡಿದ್ದಾರೆ ಅನಿಸುತ್ತೆ. ಅದ್ರ ಮೇಲೆ ಒಬ್ಬೊಬ್ರು ಏನೇನೋ ಬರ್ತಿದ್ದಾರೆ ನೋಡಿ. ಬೇರೆ ಎಲ್ಲ ಕಂಟ್ರೀಸ್ದು ಎಲ್ಲ ಕರೆನ್ಸಿ ಅಂಟಿಸಿದ್ದಾರೆ ನೋಡಿ. ಇದೊಂದು ಟೆಂಪಲ್ ಇಲ್ಲಿ. ಒಳಗಡೆ ಕ್ಯಾಮ್ರಾ ಅಲಾವಿಲ್ಲ. ಕೀ ಗೋಂಬ ಇದು 14th ದಲೈ ಲಾಮಾ ಆಫ್ ಟಿಬೆಟ್ ಅವರು ಇನಾಗ್ರೇಟ್ ಮಾಡಿರೋದು 2000ಅಲ್ಲಿ. ಇವತ್ತಿಗೆ ನಮ್ಮದು ಕಾಜಾ ಟ್ರಿಪ್ದು ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ಸು ನೋಡಿ ಆಯಿತು. ಈಗ ನಾವು ತಾಬೋ ಕಡೆಗೆ ಹೊರಟಿದ್ದೀವಿ. ಹೋಗೋಷ್ಟೊತ್ತಿಗೆ ಕತ್ಲಾಗುತ್ತೆ ಅನಿಸುತ್ತೆ. ಸೊ ನಾಳೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.